ಭಾರತ ಚುನಾವಣಾ ಆಯೋಗ ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಹಾಗೂ ತಾಲೂಕು ಆಡಳಿತ ಲಿಂಗಸೂರು ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ 2025 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣ ಲಿಂಗಸೂರು ದಿನಾಂಕ 25/1/2025 ಶನಿವಾರ ಸಮಯ ಬೆಳಗ್ಗೆ 11ಕ್ಕೆ ಉದ್ಘಾಟಕರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಮಾನ್ಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಲಿಂಗಸೂರು ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅಧ್ಯಕ್ಷತೆ ಶ್ರೀ ಬಸವಣ್ಣಪ್ಪ ಕಲಶೆಟ್ಟಿ ಕಿರಿಯ ಸೇನೆ ಉಪವಿಭಾಗಾಧಿಕಾರಿಗಳು ಲಿಂಗಸೂರು ಅತಿಥಿಗಳು ಬೋಪನಗೌಡ ವಿ ಪಾಟೀಲ್ ಅಧ್ಯಕ್ಷರು ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು ಶ್ರೀ ವಿರುಪಣ್ಣ ದುಮತಿ ಸಹಾಯ ಅಧಿಕಾರಿಗಳು ಲಿಂಗಸೂರು ಶ್ರೀ ದತ್ತಾತ್ರೇಯ ಕಾರ್ನಾಡ್ ಪೊಲೀಸ್ ಉಪ ಅಧೀಕ್ಷಕರು ಲಿಂಗಸೂರು ಮತ್ತು ಶ್ರೀ ಹುಂಬಣ್ಣ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸೂರು ಹನುಮಂತಪ್ಪ ಪ್ರಾಂಶುಪಾಲರು ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು ಲಿಂಗಸೂರು ನಾಗರಾಜ್ ಎಲಿಗಾರ್ ವಕೀಲರು ವಿಶ್ವನಾಥ್ ವಕೀಲರು ಎಂಕೋಬಾ ಗುಡದನಾಳ ರಾಜಶೇಖರ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಷ್ಕಿಂಧ ನ್ಯೂಸ್ ಲಿಂಗಸೂರು. ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ನಿರ್ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಕಾರ್ಯಕ್ರಮಕ್ಕೆ ನಾವು ವೇದಿಕೆ ಮೇಲೆ ಗಣ್ಯರೆಲ್ಲ ಇದ್ದಾರೆ. ಎಸಿ ಅವರು, ನಮ್ಮ ಡಿಒ ಅವರು, ಮತ್ತೆ ನನ್ನ ಸಹೋದರ ನ್ಯಾಯಾಧೀಶರು, ಮತ್ತೆ ನಮ್ಮ ವಕೀಲರ ಸಂಘದ ಮಿತ್ರರು ಮತ್ತು ಕಾಲೇಜಿನ ಎಲ್ಲ ಪದಾಧಿಕಾರಿಗಳು ಮತ್ತು ಪತ್ರಕರ್ತರು, ಮುಖ್ಯವಾಗಿ ನಮ್ಮ ಮುದ್ದು ಮಕ್ಕಳು ಇಲ್ಲಿ ಇದ್ದಾರೆ. ಇವತ್ತು ನಿಮಗೆ ಎಲ್ಲ ಇದ್ರ ಹಿಸ್ಟ್ರಿ ಅಂತ ನಿಮ್ಮ ಪ್ರಿನ್ಸಿಪಲ್ ಹೇಳ್ಬಿಟ್ಟಾರೆ, ನಮ್ಗೇನು ಉಳಿಸಿಲ್ಲ. ಇದು ನಿಜ. 2011ರಿಂದ ಈ ಮತದಾರ ದಿನಾಚರಣೆಯನ್ನ ನಾವು ಆಚರಿಸ್ತಾ ಬಂದಿದ್ದೇವೆ. ಜನವರಿ 25ರಿಂದ ಅಂದ್ರೆ 25. ಅದು ಯಾಕೆ ಎಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂದ್ರೆ, ಅವತ್ತು ಫೌಂಡೇಶನ್ ಆಫ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫೌಂಡೇಶನ್ ಬಗ್ಗೆ ನಮ್ಗೆ ಅಂದ್ರೆ ಅವ್ರ ಉದ್ದೇಶ ಏನು, ಧ್ಯೇಯ ಏನು ಅಂತಂದ್ರೆ, ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳಲ್ಲಿ ಅತ್ಯಂತ ಅಮೂಲ್ಯವಾದ ಹಕ್ಕು ನಮ್ಗೆ ಅಂತಂದ್ರೆ ಮತದಾನದ ಹಕ್ಕು. ಇವತ್ತು ಭಾರತ, ಅವ್ರು ಹೇಳಿದ್ರು, ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ಪ್ರಜಾಪ್ರಭುತ್ವವನ್ನ ನಾವು ಇದೇ ತರ ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ನಮ್ಮ ಮತದಾನವನ್ನ ಮಾಡಲೇಬೇಕು. ಈಗ ನಮ್ಮ ದುರದೃಷ್ಟ ನೋಡ್ತಾ ಇದ್ದೇವೆ, ಸಾಕಷ್ಟು ಯುವಕರು ಅದರಲ್ಲೂ ಎಜುಕೇಟೆಡ್ ವೋಟ್ ಚಲಾಯಿಸಕ್ ಹೋಗಲ್ಲ. ಏನ್ ಮಾಡ್ಬೇಕು ಬಿಡಪ್ಪ, ನನ್ನ ಒಂದು ಓಟಿನಿಂದ ಏನಾಗ್ಬೇಕಾಗಿದೆ ಅನ್ಕೊಂಡಾರೆ. ಅದು ನಿಮ್ಗೆ ಗೊತ್ತಿಲ್ಲ, ನಮ್ಮ ಒಂದು ಓಟು ದೇಶದ ದಿಕ್ಕನ್ನೇ ಬದಲಾಯಿಸಬಹುದು. ಅಷ್ಟು ಒಂದೊಂದು ಓಟಿಗೂ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ನೀವು ಈಗ ಜಸ್ಟ್ 18 ವರ್ಷಕ್ಕೆ ಏನ್ ಎಂಟ್ರಿ ಆಗ್ತಾ ಇದ್ದೀರಾ, ನಿಮಗೆ ಒಂದು ಸಂತೋಷ, ಉತ್ಸಾಹ ಇರಬೇಕು. ನಮ್ಗೆ ಮತದಾನ ಚಲಾಯಿಸುವಂತ ಹಕ್ಕು ನಮ್ಗೆ ಪ್ರಾಪ್ತಿ ಆಗಿದೆ ಅಂತ ಹೇಳಿ ನೀವೆಲ್ಲ ನಿಮ್ಮ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕು. ನಿಮ್ದು ಎಲೆಕ್ಷನ್ ID ಕಾರ್ಡ್ಗಳನ್ನ ನೀವು ಪಡ್ಕೊಳ್ಬೇಕು. ಅಕಸ್ಮಾತ್ ಹಿಂದೆ ತಗೊಂಡಂತ, ಈಗ ಎಲೆಕ್ಷನ್ ಕಾರ್ಡ್ ಆಲ್ರೆಡಿ ಸಿಕ್ಕಿದೆ ನಿಮ್ಗೆ, ಈಗ ಹಿಂದೆ ತಗೊಂಡಂತ ಕಾರ್ಡ್ ಅಲ್ಲಿ ಏನಾದ್ರು ನಿಮ್ಮ ಹೆಸರಿನ ವ್ಯತ್ಯಾಸಗಳಾಗಿದ್ರೆ ಅದನ್ನ ನಾನು ಕೇಳಿದೆ, ಅದು ಯಾವಾಗ್ಲೂ ಸರಿಪಡಿಸ್ಕೊಳ್ಬಹುದಾ ಅಥವಾ ಅದಕ್ಕೆ ಏನಾದ್ರು ದಿನಾಂಕಗಳನ್ನ ನಿಗದಿಪಡಿಸಿರ್ತೀರಾ ಅಂತ. ಅವ್ರು ಹೇಳಿದ್ರು ಎನಿ ಟೈಮ್ ಅದನ್ನ ಸರಿಪಡಿಸ್ಕೊಳ್ಬಹುದು. ಈಗೆಲ್ಲ ಆನ್ಲೈನ್ ಇದೆ, ನೀವು ಅಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಒಂದು 7 ದಿವಸದಲ್ಲಿ ನಿಮ್ಗೆ ಬರುತ್ತೆ. ನಿಮ್ಗೆ ಫಿಸಿಕಲ್ ಕಾರ್ಡ್ ಬರೋದು ಲೇಟ್ ಆದ್ರೂ ಕೂಡ ನೀವು ಆನ್ಲೈನ್ ಪ್ರತಿಯನ್ನ ತೆಗೆದುಕೊಳ್ಬಹುದು ಅಂತ.